ಅವಾಗ ಯೇಸು ಸ್ವಾಮಿ ಮಾಡಿಂದು ಸ್ವಸ್ಥತೆಗಳು ಮತ್ತು ಈಗ ಇವ್ರು ಮಾಡತ್ತಿನ ಸ್ವಸ್ಥತೆಗಳು ಎರಡು ಸೇಮ್ ಅವನ, ಇಲ್ಲ ಯೇಸು ಸ್ವಾಮಿ ಮಾಡಿಂದು ಬೇರೆವ, ಇವ್ರು ಮಾಡೋದು ಬೇರೆವ. ಸೊ ಅದು ವಾಕ್ಯ ಏನು ಹೇಳ್ತದೆ ನೋಡು. ಸೊ ದೇರ್ ಈಸ್ ನೋ ಡೌಟ್ ದಟ್ ಗಾಡ್ ಹ್ಯಾಸ್ ದ ಪವರ್ ಟು ಹೀಲ್ ಎನಿ ಒನ್ ಎಟ್ ಎನಿ ಟೈಮ್. ಸೊ ದೇವರು ಸ್ವಸ್ಥ ಮಾಡೋದ್ರೊಳಗೆ ಯಾವ ಥರ ಭೀ ಡೌಟ್ ಇಲ್ಲ. ದೇವ್ರು ಸ್ವಸ್ಥ ಮಾಡ್ಬೇಕಂದ್ರೆ ಯಾವಾಗ ಭೀ ಸ್ವಸ್ಥ ಮಾಡ್ತಾನೆ, ಎನಿ ಟೈಮ್ ಯಾಕೆ ಭೀ ಸ್ವಸ್ಥ ಮಾಡ್ತಾನೆ ದೇವ್ರು. ಸೊ ಆತನ ಇಚ್ಛೆ ಅದದು. ಹಾಂ, ಹೌದು. ದ ಕ್ವೆಶನ್ ಈಸ್ ವೆದರ್ ಹೀ ಚೂಸಸ್ ಟು ಡೂ ಸೋ ಥ್ರೂ ದೋಸ್ ಹೂ ಆರ್ ಕಾಲ್ಡ್ ಫೇತ್ ಹೀಲರ್ಸ್. These individual typical convince their audience that God wants them to be well and that through their faith. ಸೊ ಇಲ್ಲಿ ಕ್ವಶನ್ ಏನು ಬರ್ತದೆ ಅಂತಂದ್ರೆ, ಸೊ ದೇವ್ರು ಎನಿ ಟೈಮ್ ಹೀಲ್ ಮಾಡ್ತಾನೆ, ಯಾರಿಗೆ ಭೀ ಸ್ವಸ್ಥ ಮಾಡ್ತಾನೆ. ಬಟ್ ಕ್ವಶನ್ ಏನು ಅಂತಂದ್ರೆ, ಇಲ್ಲೊಂದು ಸ್ವಲ್ಪ ಜನ ನನಗೆ ದೇವರು ಈ ಒಂದು ಪವರ್ ಕೊಟ್ಟಾರ ಅಂತ ಹೇಳ್ಕೊತಕ್ಕಂಥ ಜನರು ಸೊ ಫೇತ್ ಹೀಲಿಂಗ್ ಮಾಡ್ತೀನಿ ನಾನು ಅಂತಾರೆ. ಫೇತ್ ಹೀಲಿಂಗ್ ಅಂತಂದ್ರೆ ನಂಬಿಕೆಯಿಂದ ನಿಮಗೆ ಸ್ವಸ್ಥತೆ ಮಾಡ್ತೀನಿ ಅಂಥೇಳಿ ಜನಗಳಿಗೆ ಕನ್ವಿನ್ಸ್ ಮಾಡ್ಯಾರ. ಹ್ಯಾಂಗೆ ಕನ್ವಿನ್ಸ್ ಮಾಡ್ಯಾರ ಅಂತಂದ್ರೆ, ನೀವು ನಂಬಿಕೆ ಇಕ್ಕಿರಿ, ನೀವು ನಂಬಿಕೆ ಇಕ್ಕಿದಿರಿ ಅಂದ್ರೆ ನಿಮಗೆ ಸ್ವಸ್ಥ ಆಗೋಯ್ತದ ಅಂಥೇಳಿ ಜನಗಳಿಗೆ ಏನು ಮಾಡ್ಯಾರ ಅಂತಂದ್ರೆ ಒಂಥರ ಅವ್ರಿಗೆ ಒಪ್ಪಿಸ್ಯಾರ ಅಂತ ಇಟ್ಕೋ. ಯಾರಾದ್ರೂ ಭೀ ನಾವು ಸ್ವಸ್ಥತೆ ವರದ ಅನ್ಬಲ್ಲ ಅಂತ ಹೇಳತ್ತಾರಲ್ಲ, ಅವ್ರದ್ದೊಂದು ಆಡಿಯನ್ಸ್, ಅವ್ರದ್ದೊಂದು ಪ್ರೇಯರ್ಗೆ ಯಾರು ಬಂದಾರ ಅವ್ರಿಗೆ ಆ ಥರ ಅವ್ರಿಗೊಂದು ಮನಸ್ಸು ಆ ಥರ ಗಚ್ಚಿಯಾಗಿ ಹಿಡ್ಕೊಂಬಪ್ಲೆ ಮಾಡ್ಯಾರ. ಅವ್ರು ಹೆಂಗೆ ಅಂತಂದ್ರೆ, ನೀವು ವಿಶ್ವಾಸ ಇಟ್ಟಿರಿ ಅಂದ್ರೆ ನಿಮಗೆ ಸ್ವಸ್ಥ ಮಾಡ್ತದ, ದೇವ್ರು ನನಗೆ ವರ ಕೊಟ್ಟನ ಅಂದ್ರೆ ದೇವ್ರು ಮಾಡ್ತಾನೆ ಅಂಬೋದಕ್ಕಿಂತ ನಿಮ್ಮ ವಿಶ್ವಾಸ ನಿಮಗೆ ಸ್ವಸ್ಥ ಮಾಡ್ತದ ಅಂತಕ್ಕಂಥದ್ದು ಕನ್ವಿನ್ಸ್ ಮಾಡ್ಯಾಕ್ಯಾರ. ಸೊ ಯಾವ್ದು ವಿಷಯದಾಗ ಕನ್ವಿನ್ಸ್ ಮಾಡ್ಯಾಕ್ಯಾರ ಅಂತಂದ್ರೆ, ನೀವು ವಿಶ್ವಾಸ ಇಟ್ಟಿರ ಅಂದ್ರೆ ನಿಮಗೆ ಯಾವ್ದು ಪ್ರಾಬ್ಲಮ್ಸ್ಗಳೇ ಬರಲು. ನೀವು ದೇವ್ರ ಮೇಲೆ ವಿಶ್ವಾಸ ಇಟ್ಟಿರಿ ಅಂದ್ರೆ ನಿಮಗೆ ಯಾವ್ದು ಬ್ಯಾನಿ ಬ್ಯಾಸರಿಕೆಗಳು ಬರಲು. ನೀವು ದೇವ್ರ ಮೇಲೆ ವಿಶ್ವಾಸ ಇಟ್ಟಿರಿ ಅಂತಂದ್ರೆ ನಿಮ್ಮ ರೊಕ್ಕ ರೂಪಾಯಿ ಎಲ್ಲ ಮಾತಿಲ್ದಾಗ ನೀವು ತೃಪ್ತಿಯಾಗಿರ್ತೀರಿ ಅಂಥೇಳಿ ಅವರಿಗೆ ಕನ್ವಿನ್ಸ್ ಮಾಡ್ಯಾಕ್ಯಾರ ಅಂತ ಇಟ್ಕೋ. ಸೊ ಇವಾಗ ನಾವು ಏನು ನೋಡೋದದ ಅಂತಂದ್ರೆ, ಯಾವಾಗಾದರೂ ಯೇಸು ಸ್ವಾಮಿ ಮಾಡಿಂದು ಆ ಒಂದು ಸ್ವಸ್ಥತೆಗಳು ಮತ್ತು ಈ ಒಂದು ಪ್ರೆಸೆಂಟ್ ಟೈಮಿನಾಗ ಯಾರಾದ್ರೂ ಭೀ ನನಗೆ ವರ ಅದಾನ ಸ್ವಸ್ಥತೆ ಮಾಡ್ಲತ್ತಿದ ಅಂತ ಹೇಳ್ತಾರಲ್ಲ ಅವರು, ಸೊ ಇವರಿಬ್ಬರು ಮಾಡಿಂದು ಸೇಮ್ ಅವನ ಅಂಥೇಳಿ ನಾವು ಈ ಒಂದು ದೇವ್ರ ವಾಕ್ಯದ ಬೇಸಿಸ್ದಾಗ ನಾವು ನೋಡಿದ್ರೆ ಏನಂತ ಗೊತ್ತಾಯ್ತದ ಅಂಥೇಳಿ ನಾವು ತಿಳ್ಕೊಂಬಾರಿ. ಸೊ ಆವಾಗ ಯೇಸು ಸ್ವಾಮಿ ಮಾಡಿದಾಗ ಯಾವ ಪವರ್ಲಿಂದ ಮಾಡ್ಯಾರ ಅದೇ ಪವರ್ ಇವತ್ತು ಇವ್ರು ಭೀ ಯೂಸ್ ಮಾಡತ್ತಾರ. ಇಲ್ಲ ಇವ್ರು ಮತ್ತು ಬೇರೆ ಏನು ಪವರು ಇಲ್ಲ ಅಂದ್ರೆ ಸುಮ್ಮನೆ ಡಮ್ಮಿ ಥರ ಒಂದು ಎಲ್ಲರ ಮುಂದೆ ಡ್ರಾಮಾ ಮಾಡಿ ತೋರಿಸ್ಲತ್ತಾರ ಅಂಥೇಳಿ ನಾವು ತಿಳ್ಕೊಬಾರಿ. ಹೆಂಗೆ ಅಂತಂದ್ರೆ, ವಿ ಶುಡ್ ಬಿ ಏಬಲ್ ಟು ಸಿ ಮಾರ್ಕ್ ಸಿಮಿಲಾರಿಟಿ ಬಿಟ್ವೀನ್ ದೆಮ್, ಹೌ ಎವರ್ ಜಸ್ಟ್ ದ ಅಪೋಸಿಟ್ ಈಸ್ ಟ್ರೂ. ಯೇಸು ಸ್ವಾಮಿ ಮಾಡಿದ್ದಕ್ಕೆ ಮತ್ತು ಇವ್ರು ಮಾಡಿದ್ದಕ್ಕೆ ನಾವು ಏನಾರ ಕಂಪೇರ್ ಮಾಡಿ ನೋಡಿದೆವು ಅಂದ್ರೆ ಅದು ಎಡ್ರೊಳಗೆ ಎಷ್ಟೆಷ್ಟು ಸಿಮಿಲಾರಿಟಿ ಹೊಂಟಿಲ್ಲ. ಉಲ್ಟಾ ಏನು ಅಂತಂದ್ರೆ, ಯೇಸು ಸ್ವಾಮಿ ಮಾಡಿದ್ದು ಸ್ವಸ್ಥತೆಗಳಿಗೆ ಅಪೋಸಿಟ್ ಮಾಡತ್ತಾರೆ ಇವರು. ಏನು ಯೇಸು ಸ್ವಾಮಿ ಮಾಡಿರಲ್ಲ ಅದಕ್ಕೆ ಇವರು ಅಪೋಸಿಟ್ ಮಾಡತ್ತಾರೆ. ಸೊ ಮಾರ್ಕನ್ನು ಬರೆದ ಸುವಾರ್ತೆ 1ನೇ ಅಧ್ಯಾಯ 29 ಹಿಡ್ಕೊಂಡು 34 ತನಕ ಇಲ್ಲಿ ಒಂದು ಡಿಸ್ಕ್ರಿಪ್ಷನ್ ಕೊಡ್ತದೆ. ಏನು ಅಂತಂದ್ರೆ, ಯೇಸು ಸ್ವಾಮಿ ಆ ಒಂದು ದಿನ ಫುಲ್ಲು ಏನು ಮಾಡ್ತಾರೆ ಅಂತಂದ್ರೆ ಓನ್ಲಿ ಎಲ್ಲರಿಗೆ ಸ್ವಸ್ಥತೆ ಮಾಡೋದಂದೇನೆ ಮಾಡ್ತಾರೆ. ಮತ್ತು ಇದು ಮಾರ್ಕ್ ಬರೆದ ಸುವಾರ್ತೆದಾಗ. ಸೊ ಹೀಸ್ ಪವರ್ ಟು ಹೀಲ್ ಆ್ಯಂಡ್ ಟು ಡು ಆಲ್ ಕೈಂಡ್ಸ್ ಆಫ್ ಮಿರಾಕಲ್ಸ್ ವಾಸ್ ಎವಿಡೆನ್ಸ್ ದಟ್ ಹೀ ಹ್ಯಾಡ್ ಪವರ್ ಆರ್ ಬೋತ್ ದ ಫಿಸಿಕಲ್ ಆ್ಯಂಡ್ ದ ಸ್ಪಿರಿಚುವಲ್ ಎಫೆಕ್ಟ್ಸ್ ಆಫ್ ದ ಕರ್ಸ್ ಆಫ್ ಸಿನ್. ಸೊ ಈ ವಾಕ್ಯದಾಗ ಮಾರ್ಕ್ ಬರೆದ ಸುವಾರ್ತೆ ಅಧ್ಯಾಯ 1:29-34 ಏನದ ಅಂತಂದ್ರೆ, ಅಲ್ಲಿ ಯೇಸು ಸ್ವಾಮಿ ಎರಡರ ಮೇಲೆ ಅಧಿಕಾರ ತೋರಿಸ್ತಾರೆ. ಯಾವ್ಯಾದ್ರ ಮೇಲೆ? ಒಂದು ನಿನ್ನ ಶರೀರ ಮೇಲೆ ಇರ್ತಕ್ಕಂಥ ರೋಗಗಳ ಮೇಲಾಗಲಿ ಮತ್ತು ನಿನ್ನ ಆತ್ಮದಾಗ ಇರ್ತಕ್ಕಂಥ ಪಾಪಗಳ ಮೇಲಾಗಲಿ, ಪಾಪಗಳ ಮೇಲೆ ಭೀ ಮತ್ತು ನಿನ್ನ ಶರೀರಾಗ ಇರ್ತಕ್ಕಂಥ ರೋಗಗಳು ಎರಡಕ್ಕೆ ಭೀ ಸ್ವಸ್ಥತೆ ಮಾಡ್ತಾರೆ. ಯೇಸು ಸ್ವಾಮಿ ವಾಕ್ಯ ಕೇಳ್ತಿಲ್ಕಿ ನೀ ಅದರ್ಲಿಂದ ಬಿಡುಗಡೆ ಆದಿ, ನಿನ್ನಲ್ಲಿರುವಂಥ ಒಂದು ಪಾಪಲಿಂದ ಬಿಡುಗಡೆ ಆದಿ ವಾಕ್ಯ ತಿಳ್ಕೊಂಡು. ಸೊ ಯೇಸು ಸ್ವಾಮಿಯ ಒಂದು ಪವರ್ಲಿಂದ ಎದರ್ಲಿಂದ ಬಿಡುಗಡೆ ಆದಿ ನೀನು? ನಿನ್ನ ದೇಹಕ್ಕಿರುವಂಥ ರೋಗಗಳಿಂದ ನೀನು ಬಿಡುಗಡೆ ಆದಿ, ನಿನ್ನ ಮೇಲೆ ಇರ್ತಕ್ಕಂಥ ಶಾಪಗಳಿಂದ ಬಿಡುಗಡೆ ಆದಿ. ಮತ್ತು ಇನ್ನೂ ಏನು ಅಂತಂದ್ರೆ, ನಿನ್ನ ಬಾಡಿದಾಗ ಇರ್ತಕ್ಕಂಥದ್ದು, ನಿನ್ನ ಶರೀರ ಮೇಲೆ ಇರ್ತಕ್ಕಂಥ ರೋಗಗಳಾಗಲಿ, ಬಲಹೀನತೆಗಳಾಗಲಿ, ಹತ್ತಿಂದ ಹುಣ್ಣುಗಳಾಗಲಿ, ಮತ್ತು ಅಷ್ಟೇ ಅಲ್ಲದೇ ದೇವರು
ಅದಕ್ಕಿಂತ ದೊಡ್ಡದು ಭೀ ಒಂದು ಸ್ವಸ್ಥತೆ ಮಾಡ್ಯಾರ. ಏನು ಸ್ವಸ್ಥತೆ ಮಾಡ್ಯಾರ ಅಂತಂದ್ರೆ ಯಾರು ಭೀ ಯಾರು ಭೀನೇ ಮಾಡ್ಲಿಕ್ಕಾಗದಂಥ ಸ್ವಸ್ಥತೆ ಮಾಡ್ಯಾರ. ಅದು ಯಾವುದು? ಸತ್ತಂಥವರಿಗೆ ಜೀವಂತವಾಗಿ ಎಬ್ಸ್ಯಾರ. ಅದಕ್ಕಿಂತ ದೊಡ್ಡ ಸ್ವಸ್ಥತೆ ಯಾವುದು ಭೀನೇ ಇಲ್ಲ. ಸತ್ತಿನವರಿಗೆ ಎಬ್ಸ್ಯಾರ. ಮತ್ತು ಅವರು ಯಾರ್ದಾರ ಮೈಯಾಗ ಈ ಥರ ಸೈತಾನ್ ದುರಾತ್ಮ ಇದ್ದಾರೆ, ದುರಾತ್ಮಗಳು ಓಡ್ಸಕ್ಯಾರ. ಸೊ ಯಾರಿಗಾರ ಆತ್ಮಗಳು ಹಿಡ್ಕೊಂಡಿದ್ದಿದ್ರೆ ಭೀ ಬಿಡಿಸ್ಯಾರ ಅಂತ ಇಟ್ಕೋ. ಅದು ಎಲ್ಲದಕ್ಕಿಂತ ಮತ್ತು ಇನ್ನೂ ಒಂದು ದೊಡ್ಡದು ರೋಗ ಭೀ ಬಿಡಿಸ್ಯಾರ ದೇವ್ರು. ಏನು ರೋಗ ಅದು? ಪಾಪ ಅಂತಕ್ಕಂಥ ರೋಗ. ದೇವ್ರು ಮಾಡಿಂದ ಏನು ಅಂತಂದ್ರೆ ಪಾಪ ಅಂತಕ್ಕಂಥ ರೋಗ ಬಿಡಿಸ್ಯಾರ. ಮತ್ತು ಅದಕ್ಕಿಂತ ಎಲ್ಲರಿಗಿಂತ ಶಾರೀರಿಕವಾದ ರೋಗ ಯಾವುದು ಬಿಡಿಸ್ಯಾರ ಅಂತಂದ್ರೆ ಸತ್ತವ್ರಿಗೆ ಭೀ ಎಬ್ಬಿಸ್ಯಾರ. ಇದು ದೊಡ್ಡದು ಮಿರಾಕಲ್ಗಳು ಇವು. ಸೊ ಇವೆಲ್ಲ ಯೇಸು ಸ್ವಾಮಿ ಯಾಕೆ ಮಾಡ್ಯಾರ ಅಂತಂದ್ರೆ ನನ್ನಿಂದ ಎಲ್ಲ ಸಾಧ್ಯ ಅದ, ನಾನು ದೇವ್ರಿದ್ದೆ ಅಂತ ಪ್ರೂವ್ ಮಾಡಿಸಲಿದೆ. ಸೊ ದೇವ್ರು ಇವರೆಲ್ಲ ಮಾಡ್ಯಾರ ಅಂತ ಇಟ್ಕೋ. ಇವಾಗ ನಾವು ಈ ಯೇಸು ಸ್ವಾಮಿ ಮಾಡಿದ ಈಸೆಲ್ಲ ಅದ್ಭುತ ಕಾರ್ಯಗಳೆಲ್ಲ ಏನವ ನೋಡು, ಇವೆಲ್ಲವಕ್ಕೆ ಮತ್ತು ಈಗ ಮಾಡತ್ತಾರ ನೋಡಿ. ಯಾರಾದ್ರೂ ಭೀ ಯೇಸು ಸ್ವಾಮಿ ನನಗೆ ವರ ಕೊಟ್ಟಾರ ದೇವರು ಅಂತೇಳಿ ಹೇಳ್ಕೊಂಡು, ಸೊ ಯೇಸು ಸ್ವಾಮಿ ಮಾಡಿದ್ದು ಮತ್ತು ಇವ್ರು ಮಾಡತ್ತಿದ್ದು ಎರಡೂ ಸೇಮ್ ಅವನ ಅಂಥೇಳಿ ನಾವು ನೋಡ್ಬೇಕಾದ್ರೆ ಅದ್ರೊಳಗೆ ಒಂದು 2-3 ಪಾಯಿಂಟ್ಗಳು ನೋಡರಿ. ಫಸ್ಟ್ ಪಾಯಿಂಟ್ ಏನು ಅಂತಂದ್ರೆ ಯೇಸು ಸ್ವಾಮಿ ಎಲ್ಲಾದ್ರೂ ಭೀ ಸ್ವಸ್ಥತೆ ಮಾಡ್ಯಾರ ನೋಡು. ಯಾವ ಥರ ಸ್ವಸ್ಥತೆ ಮಾಡ್ಯಾರ ಅಂತಂದ್ರೆ ಇನ್ಸ್ಟೆಂಟ್ಲಿ ಅಂದ್ರೆ ಏನು? ಆಗಿಂದಾಗೆ ಸ್ವಸ್ಥ ಆಗಪ್ಲೆ, ಆಗಿಂದಾಗೆ ಇಮಿಡಿಯೇಟ್ಲಿ. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಪೇತ್ರನ ಅತ್ತಿದ್ದಳು ಸ್ವಸ್ಥತೆ ಆಗಿಂದಾಗೆ ಇಮಿಡಿಯೇಟ್ಲಿ. ಮತ್ತು ಒಬ್ಬ ಮನುಷ್ಯಂದು ಅವನದು ಸರ್ವೆಂಟ್, ಅವನ ಬಳಿ ಕೆಲಸ ಮಾಡ್ತಕ್ಕಂಥ ಮನುಷ್ಯ, ಸೊ ಅವನಿಗಿರ್ತಕ್ಕಂಥದ್ದು ಭೀ ಅವಾಗಿಂದವಾಗೆ ಮತ್ತೇನು ಬರೆದ ಸುವಾರ್ತೆ 8ನೇ ಅಧ್ಯಾಯ 13 ಅವಾಗಿಂದ ಸ್ವಸ್ಥತೆ ಮಾಡಿದನು. ಹೆಂಗೆ ಒಬ್ಬ ಬರ್ತಾರೆ ನೋಡು, ನಮ್ಮ ಮನೆ ಕೆಲಸ ಮಾಡೋನಿಗೆ ಇರೋತ ಹೋಗಿ ನೀನು ಅವನಿಗೆ ಏನು ಕಮ್ಮಿ ಆಯ್ತದ ಅಂತ ಆಗಿಂದಾಗೆ ಕಮ್ಮಿ ಆಗೋಯ್ತು. ಮತ್ತು ಅಲ್ಲಿ ಜೈರಸ್ ಡಾಟರ್ ಅವಾಗೇ ಎಬ್ಬಿಸ್ತಾರೆ. ಅದು ಎಲ್ಲಿ ನೋಡ್ಬೋದು ನಾವು? ಮಾರ್ಕ್ ಬರೆದ ಸುವಾರ್ತೆ ಅಧ್ಯಾಯ 5:41-42. ಮತ್ತು ಪ್ಯಾರಲೈಟಿಕ್ ಕುಷ್ಠರೋಗಿಗಳಾಗಿರಲಿ ಅಂಥವ್ರಿಗೆಲ್ಲ ಹಿಂಗೆ ಕೈ ಹಿಡಿದು ಮುಟ್ಟಿದ್ರು ಆಗಿಂದಾಗೆ ಇಮಿಡಿಯೇಟ್ಲಿ ಆಗಿಂದಾಗೆ ಕಮ್ಮಾಗಿ ಹೋಯ್ತು ಅವ್ರಿಗೆ. ಸೊ ಅಲ್ಲಿ ಯೇಸು ಸ್ವಾಮಿ ಯಾವುದೇ ರೀತಿ ಭೀ ಕಂಡೀಷನ್ಗಳು ಹಾಕಿಲ್ಲ ಅವ್ರಿಗೆ. ಮುಟ್ಟಿದ್ರು ಕಮ್ಮಿ ಮಾಡಾಕಿದ್ರು ಅಷ್ಟೇ. ಮತ್ತು ಏನು ಮಾಡಿದ್ರೆ ಭೀ ಆಗಿಂದಾಗೆ ಕಮ್ಮಿ ಮಾಡಾಕಿದ್ರು. ಮತ್ತು ಅವ್ರಿಗೆ ಟೈಮ್ ಕೊಟ್ಟಿಲ್ಲ. ನೀವು ಮನೆಗೆ ಹೋಗ್ರಿ, ನೀವು 1 ವಾರ ಉಪವಾಸ ಮಾಡಿರಿ, ನೀವು ಡೀಪಾಗಿ ಉಪವಾಸ ಮಾಡಿರಿ, ನೀವು ಪ್ರೇಯರ್ ಮಾಡಿರಿ, ಈ ಥರ ಏನು ಕಂಡೀಷನ್ಗಳು ಹಾಕಿಲ್ಲ. ಆ ಕಂಡೀಷನ್ಗಳು ಯಾರು ಹಾಕ್ಲತ್ತಾರ ಈಗ ಗೊತ್ತಾ? ನಾ ಸ್ವಸ್ಥತೆಗಳು ಮಾಡ್ತಾ ಅಂಥೇಳಿ ಜನರಿಗೆಲ್ಲ ತೋರ್ಸ್ಯಾರ ನೋಡು. ಅವ್ರು ಏನು ಮಾಡತ್ತಾರ? ನೀವೇ ಓಕೆ ನಿನಗೆ ರೋಗ ಅದನ ಬರ್ರಿ ಚರ್ಚಿಗೆ ಬರ್ರಿ, ಎಷ್ಟು ದಿನ ಬರ್ರಿ ನೀವು ಚರ್ಚಿಗೆ ಹಾಗೆ ಕಂಟಿನ್ಯೂ ಬರ್ರಿ. ಮತ್ತು ನೀವೇನು 7 ವಾರ ನೀವು ಉಪವಾಸ ಮಾಡಿ ಸ್ಟ್ರಾಂಗಾಗಿ ಪ್ರೇಯರ್ ಮಾಡಿರಿ. ಸೊ ಇದು ಅಪೋಸಿಟ್ ಅದ ಯೇಸು ಸ್ವಾಮಿ ಮಾಡಿದ ಸ್ವಸ್ಥತೆಗೆ. ಮತ್ತು ಇದಕ್ಕೆ ಹೆಂಗದ ಅಂತಂದರೆ ಇದು ಅಪೋಸಿಟ್ ಅದ ಆಯ್ತು ಇದು. ಮತ್ತು ಇನ್ನೂ ಇದು ಫಸ್ಟ್ ಪಾಯಿಂಟ್ ಆಯಿತು. ಮತ್ತು ಇವಾಗ ಸೆಕೆಂಡ್ ಪಾಯಿಂಟ್ದಾಗ ಯೇಸು ಸ್ವಾಮಿ ಯಾರಿಗಾದ್ರೂ ಭೀ ಸ್ವಸ್ಥತೆ ಮಾಡ್ಯಾರ ನೋಡು, ಕಂಪ್ಲೀಟಾಗಿ ಸ್ವಸ್ಥತೆ ಮಾಡ್ಯಾರ ಅವ್ರಿಗೆ. ಅರ್ಧ ಸ್ವಸ್ಥತೆ ಮಾಡಿಲ್ಲ. ಕುಷ್ಠರೋಗಿ ಇದ್ದನ ಮುಟ್ಟಿದ್ರು ಕಂಪ್ಲೀಟಾಗಿ ಅವನ ಮೈ ಮೇಲೆ ಒಂದು ಭೀ ಮಚ್ಚಿಗಳು ಇರಲ್ತ ಅಪ್ಲೆ ಅವ ಪೂರ ಕ್ಲೀನಾಗಿ ಸ್ವಸ್ಥತೆ ಆದನು. ಅದೇ ರೀತಿ ಕುಡ್ಡಿದ್ದಿನವನಿಗೆ ಕಣ್ಣಿಗೆ ಹಿಂಗೆ ಮುಟ್ಟಿದ್ರು ಟಚ್ ಮಾಡಿದ್ರು ಅವನಿಗೆ ಪೂರ ಹುಟ್ಟದಾಗ ಕೂಸಿಂದ ಕಣ್ಣು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾವಲ್ಲ ಹೊಸ ಫ್ರೆಶ್ ಕೂಸಿಗೆ, ಅದೇ ರೀತಿ ಅವನಿಗೆ ಭೀ ಹೊಸ ಕಣ್ಣುಗಳು ಬಂದವು. ಸತ್ತಿನಕಿ ಏನು ಮಾಡಿದ್ರು? ಕೈ ಹಿಡಿದು ಎಬ್ಬಿಸ್ತಿಲ್ಕಿ ಈಗ ನಾ ಎಬ್ಬಿಸ್ಲದ್ದೆ ಇನ್ನೊಂದು 2-3 ದಿನದಾಗ ಜೀವ ಬರ್ತದಾಕಿ ಅಂತ ಹೇಳಿಲ್ಲ. ಹಿಡ್ದು ಎಬ್ಬಿಸಿದ್ರು ಆಗಿಂದಾಗಿ ಎದ್ದಳು. ಮತ್ತು ಹೇಳ್ಬೇಕಂದ್ರೆ ಪೀಟ್ರನ ಅತ್ತಿ ಆ ಪೇತ್ರನ ಅತ್ತಿಗೆ ಭೀ ಈ ಥರ ಇದ್ದಿತ್ತಲ್ವ. ಆಗಿದ್ದಾಗ ಈ ಪೇತ್ರನ ಅತ್ತಿಗೆ ಭೀ ಅವಾಗಿಂದವಾಗೆ ಸ್ವಸ್ಥತೆ ಮಾಡಿದಾಗ ಪೇತ್ರನ ಅತ್ತಿ ಎದ್ದು ಮತ್ತು ಅವ್ರಿಗೆಲ್ಲರಿಗೆ ಊಟ ಮಾಡಿ ಉಣಿಸಿದಳು. ಆಗಿಂದಾಗೆ ಅಲ್ಲಿ ಬಂದಿನವ್ರಿಗೆ ಎಲ್ಲರಿಗೆ ಏನು ಮಾಡಿದಳು ಅಂತ ಊಟ ಮಾಡಿ ಆಕೆಗೆ ಆಗಿಂದ ಅವು ಎಲ್ಲ ಬಲ ಇಲ್ಲ ಅಂತ ಎಲ್ಲ ಹೋಗಿ ಎಲ್ರಿಗೂ ಭೀ ಏನು ಮಾಡಿದಳು ಅಂತ ಊಟ ಕೊಟ್ಟಳು ಅಂತ. ಆಕಿ ಎಷ್ಟೋ ದಿನ ಹಿಡ್ಕೊಂಡು ಬೆಡ್ ರೆಸ್ಟ್ ಮಾಡತ್ತಿದ್ದಳು ಅಂತಕಿ, ಹೇಳೋಕ್ಕಾಗಲ್ದಪ್ಲೆ ಬೆಡ್ ರೆಸ್ಟ್ದಾಗ ಇದ್ದಳು ಅಂತಕಿ. ಆದ್ರೆ ಭೀ ಅಂಥಕಿನ ಬಲ್ಲಿ ಪವರ್ ಬಂತಂತ. ಸೊ ಯೇಸು ಸ್ವಾಮಿ ಯಾವಾಗಾದ್ರೂ ಭೀ ಹೇಳಿದ್ರು ಎದ್ದಳು. ಸೊ ಈ ಥರ. ಮತ್ತು ಇನ್ನೊಂದು ಹೇಳಬೇಕು ಅಂತಂದ್ರೆ ಕಣ್ಣು ಕುಡ್ಡಿದ್ದಿನವನಿಗೆ ಮತ್ತೇನು ಬರೋ ಸುವಾರ್ತೆ 20:34 ಆಗಿಂದಾಗೆ ಕಣ್ಣು ಬಂತವನಿಗೆ.
ಸೊ ಈ ಥರ ದೇವ್ರು ಯಾವಾಗಿಂದ ಅವಾಗೆ ಫುಲ್ ಕಂಪ್ಲೀಟಾಗಿ ಹೀಲ್ ಮಾಡಿದ್ರು ಅವ್ರಿಗೆ. ಬಟ್ ಈಗ ಹೇಳ್ತಕ್ಕಂಥ ಈಗ ಸದ್ಯಕ್ಕೆ ನಾವು ಸ್ವಸ್ಥತೆ ಮಾಡ್ತಾ ಅಂತ ಹೇಳೋರು ಹೆಂಗೆ? ನೀವು ಬರ್ರಿ, ನೀವು ಇನ್ನೂ 1 ವರ್ಷ ಬರ್ರಿ ಚರ್ಚಿಗೆ, 1 ವರ್ಷ ತನಕ ಬಂದು ನನಗೆ ಹಾಗೆ ಕಾಣಿಕೆ ಹಾಕೋತ ಹೋಗ್ರಿ, ಮತ್ತಿಲ್ಲ ಅಂತಂದ್ರೆ ನೀವು ಉಪವಾಸ ಇರ್ರಿ. ಅಷ್ಟು ಆದಮೇಲೆ ಭೀ ಅವ್ರಿಗೆ ಕಮ್ಮಾಗಲ್ಲ ಹೋಯ್ತು ಅಂತ ಇಟ್ಕೋ. ಫೈನಲಿ ಇವ್ರು ಹೇಳೋದೇನೋ ಅವರಿಗೆ, ನಿಮಗೆ ವಿಶ್ವಾಸ ಇಲ್ಲ, ನಿಮಗೆ ವಿಶ್ವಾಸ ಇಲ್ಲ. ಇದು 3ನೇ ಪಾಯಿಂಟ್ ನೋಡು. ಸೊ ಯೇಸು ಸ್ವಾಮಿ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಮಾಡ್ಯಾನ. ಯೇಸು ಸ್ವಾಮಿ ಬಲ್ಲಿ ಯಾರ್ಯಾರು ಬಂದಾರಲ್ಲ ಲೈನಿಗೆ ಸ್ವಸ್ಥತೆಗಳು ಮಾಡ್ಕೊತ ಹೋಗ್ಯಾನ. ಒಂದು ಟೈಮಿನಾಗ ಮಾಡಿಲ್ಲ, ಒಂದೊಂದು ಟೈಮಿನಾಗ ಎಲ್ಲರಿಗೂ ಸ್ವಸ್ಥತೆ ಮಾಡ್ಯಾನ. ಅದು ಎಲ್ಲಿ ನೋಡ್ಬೋದು ನಾವು ಅಂದ್ರೆ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ರಾಗ ಮತ್ತು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 40ರಾಗ. ಸೊ ಅದ್ರೊಳಗೆ ಯಾವ ಥರ ಈ ಒಂದು ಸ್ಟೇಜ್ ಹಾಕ್ಕೊಂಡು ಇವರೆಲ್ಲ ಮಾಡತ್ತಾರ ನೋಡು, ಆ ಥರ ಮಾಡಿಲ್ಲ ಯೇಸುಸ್ವಾಮಿ. ಯೇಸುಸ್ವಾಮಿ ಹ್ಯಾಂಗೆ ಮಾಡ್ಯಾರ ಅಂತಂದ್ರೆ, ಇವರೆಲ್ಲ ಹ್ಯಾಂಗೆ ಮಾಡತ್ತಾರ ಅಂತಂದ್ರೆ, ಅವ್ರು ಸ್ವಸ್ಥತೆ ಮಾಡೋಕೆ ಪೈಲೇಕೆ ರೆಡಿಯಾಗಿ ಇಕ್ಲತ್ತಾರ. ಇವ್ರು ಈ ಪಾಸ್ಟರ್ಗಳೆಲ್ಲ ಏನು ಮಾಡ್ತಾರೆ, ಇವ್ರಿಗೆ ಸ್ವಸ್ಥತೆ ಮಾಡೋದಂದ್ರೆ ಅವ್ರಿಗೆ ಸ್ಟೇಜಿನ ಮೇಲೆ ತಂದು ರೆಡಿಯಾಗಿ ಇಕ್ಲತ್ತಾರ. ಸೊ ಇವ್ರಿಗೆ ಸ್ವಸ್ಥತೆ ಮಾಡೋದದ ಅಂಥೇಳಿ. ಬಟ್ ಯೇಸುಸ್ವಾಮಿ ಮಾಡಿದ ಸ್ವಸ್ಥತೆಗಳು ಹೆಂಗವ ಅಂತಂದ್ರೆ, ಅವರು ಪೈಲೇಕೆ ಪ್ಲ್ಯಾನ್ ಮಾಡಿ ಸ್ವಸ್ಥತೆ ಮಾಡಿಲ್ಲ. ಅವ್ರು ಹ್ಯಾಂಗೆ ಮಾಡ್ಯಾರ ಅಂತಂದ್ರೆ, ಯೇಸುಸ್ವಾಮಿ ಅಲ್ಲಿ ದೇವ್ರ ವಾಕ್ಯಗಳು ಹೇಳ್ಕೊತಾ ಇರುವಾಗ ಯಾರೋ ಒಬ್ಬರು ಅವ್ರ ಬಳಿಗೆ ತಂದರು, ಈಗ ಆರಾಮಿಲ್ಲ ಅಂತೇಳಿ ಮುಟ್ಟಿದ್ರು, ಅಲ್ಲಿಂದ ಅಲ್ಲಿ ಅವರಿಗೆ ಸ್ವಸ್ಥತೆ ಮಾಡಿ ಕಳ್ಸಾಕ್ದರು. ಸೊ ಅಷ್ಟೇ.